379. ನಮ್ಮ ಲಾಸ್ಟ್ 3 ಅಂಕಿ. ಹಾಂ ಸರ್, ಹೌದಲ್ರಿ? ಹೌದೌದು, ಕನ್ಫರ್ಮ್ ಕನ್ಫರ್ಮ್ ಶೋರ್ 379. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ನ. ಸೊ ಹೊಸದಾದ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಗೈಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಸೊ ಮೊದಲಿಗೆ ಕ್ಷಮೆ ಇರಲಿ, ಬಿಕಾಸ್ ಯಾವುದೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಿಯರ್ಲಿ 1 ಮಂತ್ ಆಗ್ತಾ ಬಂತು ನಾನು ವೀಡಿಯೋ ಹಾಕಿ, ಲಾಸ್ಟ್ ವೀಡಿಯೋ ಚಾನಲಲ್ಲಿ. ಸೊ ಯಾಕಪ್ಪ ಅಂತಂದರೆ ಎಕ್ಸಾಮ್ಸ್ ನಡೀತಿತ್ತು, ಹಂಗಾಗಿ ಯಾವ ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಸೊ ಇವತ್ತಿನ ಹೊಸದಾದ ವೀಡಿಯೋಗೆ ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದರೆ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಟೈಮ್ ನೋಡೋದಾದರೆ 9:30 ಆಗಿದೆ. ಸೊ ಕರೆಕ್ಟಾಗಿ ನಾನು KSR ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಂತಕ್ಕೆ ಹೋಗ್ತಾ ಇದ್ದೀನಿ, ಮತ್ತು ಇವತ್ತು ನಮ್ಮ ಜರ್ನಿಯಲ್ಲಿ ಯಾರು ಬಂದು ಜಾಯಿನ್ ಆಗ್ತಾರೆ ಅನ್ನೋದನ್ನ ಕಂಪ್ಲೀಟಾಗಿ ನೀವು ನೋಡ್ತೀರಾ ಮುಂದೆ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಆದಷ್ಟು ಬೇಗ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಸಂಚಾರಿ ಕನ್ನಡಿಗ ಅಂತ ಪೇಜ್ ಇದೆ, ಫೇಸ್ಬುಕ್ಕಲ್ಲಿ ಸಂಚಾರಿ ಕನ್ನಡಿಗ ಅಂತ ಪೇಜ್ ಇದೆ. ಸೊ ಅಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಕೊಂಡು ಎಲ್ಲ ವೀಡಿಯೋಸ್ನ ನೋಡ್ಬೋದು. ಸೊ ಇನ್ನೂ ಯಾರೆಲ್ಲ ಮಾಡಿಲ್ವೋ ಆದಷ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ವೀಡಿಯೋಸ್ನ ಎಲ್ಲ ಕಡೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ತಲುಪಿಸಿ, ಹಾರೈಸಿ, ಆಶೀರ್ವದಿಸಿ. ಸೊ ಯಾಕೆ ತಡ ಮಾಡೋದು, ಬನ್ನಿ. ಎಕ್ಸಾಕ್ಟಾಗಿ ಟೈಮು 9:35 ಆಗಿದೆ. ಸೊ KSR ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ, ಆಗಲೇ ಹೇಳ್ದಂಗೆ. ಇಲ್ಲಿಂದ ನಾನು ಈಗ KSRTC ಬಸ್ಸಲ್ಲಿ ಹೋಗೋದು. ಸೊ ಎಲ್ಲಿಗೆ ಅಪ್ಪ ಅಂತಂದರೆ, ಇದರಲ್ಲಿ ಏನು ಸರ್ಪ್ರೈಸ್ ಇಲ್ಲ. ಸೊ ಇವತ್ತಿನ ನಮ್ಮ ಜರ್ನಿ ಬಂದ್ಬಿಟ್ಟು ಮೈಸೂರು ಕಡೆಗೆ. ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಬನ್ನಿ ಹೋಗೋಣ, ಮುಗಿಸ್ಕೊಂಡು ಬರೋಣ. ಸೊ ಅಲ್ಲಿ ಹೋದ್ಮೇಲೆ ಒಬ್ಬ ವ್ಯಕ್ತಿ ಬಂದು ನಮ್ಮ ಜೊತೆಲಿ ಜಾಯಿನ್ ಆಗ್ತಾರೆ. ಯಾರು ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಬನ್ನಿ, ಯಾಕೆ ತಡ ಮಾಡೋದು. ಇಲ್ಲಿಂದ KSRTC ಬಸ್ ಸ್ಟಾಪ್ಗೆ ಹೋಗಿ, ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗಿ, ಸ್ಯಾಟಲೈಟಿಂದ ನಾನ್ ಸ್ಟಾಪ್ ಬಸ್ ಹತ್ಕೊಂಡು ಮೈಸೂರಿಗೆ ಹೋಗೋಣ. ಮೈಸೂರಿಗೆ ಹೋದ್ಮೇಲೆ ಅವ್ರು ಬಂದು ನನ್ನ ಜೊತೆಲಿ ಜಾಯಿನ್ ಆಗ್ತಾರೆ. ಸೊ ಬನ್ನಿ, ಇವತ್ತಿನ ನಮ್ಮ ಸಂಚಾರ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್. ಎಕ್ಸ್ಪ್ಲೋರ್ ಎಲ್ಲಿ ಮಾಡ್ತೀವಿ ಅಂದರೆ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಯೂನಿವರ್ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಆಪ್ರೇಷನ್ ಮೈಸೂರು ಯೂನಿವರ್ಸಿಟಿ, ಬನ್ನಿ ಹೊರಡೋಣ. ಸೊ ಇಲ್ಲಿಂದ ನಾನು ಈಗ ಹೊರಟೆ, ಹೋಗಿ KSRTC ಬಸ್ ಹತ್ಕೊಂಡು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗಿ, ಸ್ಯಾಟಲೈಟಿಂದ ನಾನು ಎಲ್ಲಿಗೆ ಮೈಸೂರಿಗೆ ಹೋಗಬೇಕು. ಮೈಸೂರಿಗೆ ಹೋದ್ಮೇಲೆ ಸೊ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಬನ್ನಿ, ಹೆಂಗಿರುತ್ತೆ ಟ್ರಾವೆಲ್ಲು, ಬಸ್ಸಲ್ಲಿ ಜರ್ನಿ ಹೆಂಗಿರುತ್ತೆ, ಹೋಗ್ತಾ ಹೋಗ್ತಾ ಯಾರನ್ನಾದರೂ ಮಾತಾಡ್ಸೋಣ, ಡ್ರೈವರ್ ಆಗಿರ್ಬೋದು. ಸೊ ಅಕ್ಕಪಕ್ಕ ಯಾರು ಸಿಕ್ಕಿರೋ ಅವ್ರನ್ನ ಮಾತಾಡ್ಸೋಣ, ಅನಿಸಿಕೆ ಅಭಿಪ್ರಾಯನ ತಿಳ್ಕೊಳ್ಳೋಣ. ಬನ್ನಿ ಹೊರಡೋಣ. ಸ್ನೇಹಿತರೆ ನೋಡಿ, ನಾನು ಕೊನೆಗೂ ಬಂದೆ. ಈಗ ಎಲ್ಲಿದ್ದೀನಪ್ಪ ಅಂತಂದರೆ, ಮೆಜೆಸ್ಟಿಕ್ನ KSRTC ಬಸ್ ಸ್ಟಾಪ್ ಟರ್ಮಿನಲ್ 2 ಒಳಗಡೆ ಬಂದು ನಿಂತಿದ್ದೀನಿ ನಾನು. ಸೊ ನೀವೆಲ್ಲ ನೋಡ್ತಾ ಇರ್ಬೋದು, ಈ ಬಸ್ಸುಗಳು ಈ ಕಡೆ ಇದು ಬಂದ್ಬಿಟ್ಟೆಲ್ಲ ಶಿವಮೊಗ್ಗ, ಭದ್ರಾವತಿ, ಸಾಗರ ಆ ಕಡೆ ಹೋಗೋ ಬಸ್ಸುಗಳು, ಈ ಭಾಗದಲ್ಲಿರೋ ಬಸ್ಸುಗಳೆಲ್ಲ. ಸೊ ಇದು ಮುಂದೆ ಕದಂಬ ಹೋಟೆಲ್ಲು, ಅದ್ರ ಹಿಂಭಾಗದಲ್ಲಿರೋದು ಹಾಸನ್ನು, ಚಿಕ್ಕಬಳ್ಳಾಪುರ, ಉಡುಪಿ, ಕುಂದಾಪುರ, ಮಂಗಳೂರು ಆ ಕಡೆ ಹೋಗೋ ಬಸ್ಸು. ಸೊ ಈ ಸೈಡ್ ನೀವು ನನ್ನ ರೈಟ್ ಸೈಡ್ ನೋಡೋದಾದರೆ ಪಾವಗಡ, ತುಮಕೂರು, ಇದು ನೋಡಿ ಮೈಸೂರು ಸ್ಯಾಟಲೈಟ್ ಕಡೆ ಹೋಗೋ ಬಸ್ಸುಗಳು ಅಲ್ಲಿರೋದು. ಸೊ ಇದು ಏನು ಎಲೆಕ್ಟ್ರಿಕಲ್ ಬಸ್ಸಲ್ಲಿ ಹೊಸದಾಗಿ ಲಾಂಚ್ ಮಾಡಿದಾರಲ್ವ KSRTC ಅವರು, ಆ ಬ್ಲೂ ಕಲರ್ ಬಸ್ಸು. ಸೊ ಅದು ಬಂದ್ಬಿಟ್ಟು ನಾನ್ ಸ್ಟಾಪ್ ಮೈಸೂರಿಗೆ ಮೆಜೆಸ್ಟಿಕಲ್ ಬಸ್ ಸಿಗಲ್ಲ. ಸೊ ಎಲೆಕ್ಟ್ರಿಕಲ್ ಬಸ್ ಮಾತ್ರ ಸಿಗುತ್ತೆ, ನಾನ್ ಸ್ಟಾಪ್ ಬಸ್ಸು. ಅದು ಬಿಟ್ಟರೆ ನಾವು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗಬೇಕು ಮೈಸೂರಿಗೆ ಹೋಗ್ಬೇಕಾದ್ರೆ. ಸೊ ಮೆಜೆಸ್ಟಿಕ್ಕಿಂದ ಸ್ಯಾಟಲೈಟಿಂದ ಮೆಜೆಸ್ಟಿಕ್ಗೆ ಆಪ್ರೇಟ್ ಮಾಡೋಕ್ಕೆ ಈ ಥರ ಬಸ್ಗಳು ನಿಂತಿರುತ್ತೆ. ಇಲ್ಲಿ ಮೆಜೆಸ್ಟಿಕ್ನ KSRTC ಬಸ್ ಸ್ಟಾಪ್ ಟರ್ಮಿನಲ್ 2 ಅಲ್ಲಿ ಈ ರೀತಿ ಬಸ್ಗಳು ನಿಂತಿರುತ್ತೆ, ಸ್ಯಾಟಲೈಟ್ಗೆ ಹೋಗೋ ಬಸ್ಗಳು. ಬರೀ ಆ ಬಸ್ಗಳು ಮೆಜೆಸ್ಟಿಕ್ಕು, ಸ್ಯಾಟಲೈಟು ಮೆಜೆಸ್ಟಿಕ್ ಅಷ್ಟೇ ಆಪ್ರೇಟ್ ಮಾಡ್ತಾರೆ. ಸೊ ಇಲ್ಲಿಂದ ಹೋಗಿ ಅಲ್ಲಿಂದ ಮತ್ತೆ ನಮಗೆ ನೆಕ್ಸ್ಟ್ ಇನ್ನೊಂದು ಬಸ್ ಸಿಗುತ್ತೆ, ಆ ಬಸ್ಸಲ್ಲಿ ಹೋಗಬೇಕು. ಸೊ ಬನ್ನಿ ಫಸ್ಟ್ ಬಸ್ ಹತ್ಕೊಳ್ಳೋಣ. ಸೊ ಗೈಸ್, ಫೈನಲಿ ಬಂದೆ. ಸೊ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿದ್ದೀವಿ. ಇದು ಬಾಪೂಜಿ ನಗರಲ್ಲಿರುವ ಸ್ಯಾಟಲೈಟ್ ಬಸ್ ಸ್ಟಾಪ್. ನಿಮಗೆ ಈ ಕಡೆ ತಮಿಳ್ನಾಡು ಕಡೆ ನೋಡಿ, ಎಲ್ಲ ತಮಿಳ್ನಾಡು ಸೈಡ್ ಹೋಗೋ ಬಸ್ಸುಗಳೆಲ್ಲ ಇಲ್ಲೇ ಇದ್ದಾವೆ. ಸೊ ಕೊಯಂಬತ್ತೂರು, ಸೇಲಮು, ಚೆನ್ನೈ, ಕೃಷ್ಣಗಿರಿ ಈ ಭಾಗಕ್ಕೆ ಹೋಗೋ ಬಸ್ಸುಗಳಲ್ಲಿ ತಮಿಳ್ನಾಡು ಇಲ್ಲೇ ಸಿಗುತ್ತೆ. ಜೊತೆಗೆ ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಕಡೆ ಹೋಗೋ ಕೊಳ್ಳೇಗಾಲ ಸೊ ಬಸ್ಸುಗಳೆಲ್ಲ, ರಾಮನಗರ ಎಲ್ಲ ಬಸ್ಸುಗಳು ಇಲ್ಲಿ ಸಿಗುತ್ತೆ.
ನನಗೆ ಮೈಸೂರಿಗೆ ಇಲ್ಲಿ 3 ಥರ ಬಸ್ ಸಿಗುತ್ತೆ. ಒಂದು ಆರ್ಡಿನರಿ ಬಸ್ಸು, ಮತ್ತು ಇನ್ನೊಂದು ನಾನ್ ಸ್ಟಾಪ್ ಬಸ್ಸು, ಮತ್ತು ಜೊತೆಗೆ ಇದಿದೆಯಲ್ಲ ಅದದು ಐರಾವತ ಬಸ್ಗಳು. ಸೊ ನನಗೆ ಈಗ ನಾನ್ ಸ್ಟಾಪ್ ಬಸ್ಸು ಅಂದರೆ ಬೆಂಗಳೂರು ಟು ಮೈಸೂರು ನಾನ್ ಸ್ಟಾಪ್ ಬಸ್ಸಲ್ಲಿ ಹೋದರೆ ಜಸ್ಟ್ 2 ಅವರ್ಸ್ ಆಗುತ್ತೆ. ಸೊ ನೋಡಿ, ಇದೆಲ್ಲ ಮೈಸೂರು ನಾನ್ ಸ್ಟಾಪ್ ಬಸ್ಗಳು. ಏನು ಇಲ್ಲಿ ಕೌಂಟ್ರ್ ಇದೆ ನೋಡಿ ಅಲ್ಲಿ ಮುಂದೆ. ಸೊ ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ಮೈಸೂರಿಗೆ ಹೋದರೆ ಇಲ್ಲಿಂದ ಜಸ್ಟು 379. ನಮ್ಮ ಲಾಸ್ಟ್ 3 ಅಂಕೆ. ಹಾಂ ಸರ್, ಹೌದಲ್ರಿ? ಹೌದೌದು, ಕನ್ಫರ್ಮ್ ಶೋರ್ 379. ಸೊ ಗೈಸ್ ನೋಡಿ, ಇವರೇ ನಮ್ಮ ಡ್ರೈವರು. ಸೊ ಇವತ್ತು ನಾವು ಓಡ್ತಾ ಇರೋದು ಬಸ್ ಬಂದ್ಬಿಟ್ಟು ಇದೆ KSRTC ಬಸ್ಸಲ್ಲಿ ಅಶ್ವಮೇಧ ಯಾಗ ಅಂತೇಳಿ ಹೊಸದಾಗಿ ಲಾಂಚ್ ಆಗಿರುವ ನಮ್ಮ KSRTCಗಳು. ಸೊ ತುಂಬ ದಿನದಿಂದ ಇದನ್ನು ನಾನೊಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊತಾ ಇದ್ದೆ, ಸೊ ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲಿ ಇವತ್ತು ನಾನು ಅಶ್ವಮೇಧ ಯಾಗನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ, ಬೆಂಗಳೂರು ಟು ಮೈಸೂರು. ಸೊ ಐ ಆಮ್ ವೆರಿ ಹ್ಯಾಪಿ, ತುಂಬ ಖುಷಿ ಅನಿಸ್ತಿದೆ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಈ ಬಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸುಮಾರು ಜನ ಕೇಳ್ತಿದ್ರು ಹೇಗಿರುತ್ತೆ ಅಶ್ವಮೇಧ ಅಂತ. ಸೊ ಇದೇ ನೋಡಿ ಅಶ್ವಮೇಧ ಹೊಸದಾಗಿ ಲಾಂಚ್ ಆಗಿರುವಂಥ ನಮ್ಮ KSRTC. ಒಂದು 2-3 ತಿಂಗಳಾಗಿರ್ಬೋದು ಅಷ್ಟೇ ಈ ಗಾಡಿ ಬಿಟ್ಟು. ಸೊ ಇವತ್ತು ನಮ್ಮ ಜರ್ನಿ ಇದೇ ಬಸ್ಸಲ್ಲಿ ಚೆನ್ನಾಗಿದೆ. ಸೊ ಒಂದು 2-3 ತಿಂಗಳಿಂದ ಓಡಾಡ್ತಿದ್ದೀನಿ ನಾನು ಈ ಗಾಡಿಯಲ್ಲಿ, ಬಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ವಿಡಿಯೋ ಮಾಡೋಣ. ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀನಿ ವಿಡಿಯೋ ಮಾಡಬಹುದು ಅಂತೆ. ಸೊ ಎಲ್ಲ ಬಸ್ಗೂ ಈ ಅಶ್ವಮೇಧ ಯಾಗಕ್ಕೆ ಏನು ವ್ಯತ್ಯಾಸ ಅಂದರೆ ನೋಡಿ, ಎಲ್ಲದರಲ್ಲೂ ಬ್ಯಾಕ್ ಡೋರ್ ಇರುತ್ತೆ. ಸೊ ಇದರಲ್ಲಿ ಫ್ರಂಟ್ ಡೋರ್ ಇರುತ್ತೆ. ಬಿಕಾಸ್ ಕಂಡಕ್ಟರ್ ಇರಲ್ಲ ಇದರಲ್ಲಿ, ಡ್ರೈವರ್ ಅಷ್ಟೇ ಒಬ್ಬರೇ ಇರ್ತಾರೆ. ಕಂಡಕ್ಟರ್ ಕಮ್ ಡ್ರೈವರ್ ಒಬ್ಬರೇ ಇರ್ತಾರೆ. ಸೊ ಅವರೇ ಟಿಕೆಟ್ ಇಶ್ಯೂ ಮಾಡೋದು ಮತ್ತು ಅವರೇ ಹೋಗೋದು. ನಾನ್ ಸ್ಟಾಪ್, ಇಲ್ಲಿ ಬಿಟ್ಟರೆ ಎಲ್ಲೂ ಸ್ಟಾಪ್ ಇಲ್ವಲ್ಲ ಮೈಸೂರು ತನಕ. ಸೊ ಹಂಗಾಗಿ ಇವತ್ತಿನ ನಮ್ಮ ಪಯಣ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮೈಸೂರು ಸಬರ್ ಬಸ್ ಸ್ಟ್ಯಾಂಡ್ ಕಡೆಗೆ. ಸೊ ನೋಡ್ಕೊಂಬಿಡಿ, ಇದೇ ಬಸ್ಸಲ್ಲಿ ಓಡೋದು. ಸೊ ಈ ಬಸ್ಸಲ್ಲಿ ಹೊರಡೋದು. ಬನ್ನಿ ಹೋಗ್ತಾ ನಾನು ಇವರು ನಮ್ಮ ಡ್ರೈವರನ್ನ ಇವರೇ ನೋಡೋಣ, ಇವ್ರನ್ನ ಮಾತಾಡ್ಸೋಣ ಮುಂದೆ ಹೋಗ್ತಾ. ಸ್ನೇಹಿತರೆ ನೋಡಿ, ಅಶ್ವಮೇಧ ಯಾಗ ಉತ್ಸವ KSRTC ಬಸ್ ಏನು ಹೊಸದಾಗಿ ಲಾಂಚ್ ಆಗಿದೆಯಲ್ಲ, ಇವುಗಳು ಬರೀ ಈ ಬಸ್ಗಳು ಏನಿದ್ರೇನು ನಾನ್ ಸ್ಟಾಪ್ ಬಸ್ಗಳಾಗಿ ಆಪ್ರೇಟ್ ಮಾಡ್ತಿದ್ದಾರೆ. ಬೆಂಗಳೂರು ಮೈಸೂರು, ಬೆಂಗಳೂರು ತುಮಕೂರು, ಆ ಥರ ಹತ್ತತ್ರ ಡಿಸ್ಟಿಕ್ ಯಾವುದಿದೆಯೋ ಸೊ ಅದಕ್ಕೆ ಆಪ್ರೇಟ್ ಮಾಡ್ತಿದ್ದಾರೆ. ನೋಡಿ ಈ ಥರ ಇದೆ, ಒಳ್ಳೊಳ್ಳೆ ಫ್ಯೂಚರ್ ಕೊಟ್ಟಿದ್ದಾನೆ ಬಸ್ಸಲ್ಲಿ, ಚೆನ್ನಾಗಿದೆ. ಸೊ ಸೀಟ್ಗಳು ಅಷ್ಟೇ, ಮೊದಲು ಹಳೆ ಬಸ್ಸಲ್ಲಿ ಯಾವ ಥರ ಇತ್ತಪ್ಪ ಅಂತಂದರೆ, ಹಳೆ ಸೀಟಲ್ಲಿ ನೋಡಿರ್ಬೋದು ನೀವು ಹೆಂಗಿತ್ತು ಸೀಟ್ಗಳಂದರೆ ಫುಲ್ಲು ಇದು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೂತ್ಕೊಳ್ಳೋಗೆಲ್ಲ ಕಂಫರ್ಟಬಲ್ ಆಗಿದೆ. ಸೊ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. 52 ಸೀಟ್ಸ್ ಇರುತ್ತೆ ಇದರಲ್ಲಿ. ಸೊ ಸಿಂಗಲ್ ಡೋರು, ಮುಂದೆ ಡೋರ್ ಇರುತ್ತೆ. ಎಲ್ಲ ಫುಲ್ ಡಿಜಿಟಲ್ ಮಾಡಿಬಿಟ್ಟಿದ್ದಾರೆ. ಮೊದಲೆಲ್ಲ ಮುಂದೆ ಬೋರ್ಡ್ ಚೇಂಜ್ ಮಾಡಬೇಕು ಅಂದರೆ ಜಸ್ಟ್ ಮ್ಯಾನ್ಯುವಲಿ ಇದನ್ನ ಚೇಂಜ್ ಮಾಡ್ತಿದ್ರು, ಈಗೆಲ್ಲ ಡಿಜಿಟಲ್. ಸೊ ತುಂಬ ಚೆನ್ನಾಗಿದೆ. ಸ್ಪೀಕರ್ಗಳೆಲ್ಲ ಇದ್ದಾವೆ, ಮೇಲೆಗಳೆಲ್ಲ ಕ್ಯಾಮ್ರಾ ಇದೆ. ಬನ್ನಿ ಇನ್ನೂ ಏನೇನು ಫ್ಯೂಚರ್ ಇದೆ ಏನು ಅಂತ ಇನ್ನೂ ಡ್ರೈವರನ್ನು ಬಂದಿಲ್ಲ. ಸೊ ಬರಲಿ, ಅವ್ರು ಬಂದಮೇಲೆ ಏನೇನು ಫ್ಯೂಚರ್ ಇದೆ ಅಂತ ಕೇಳ್ತಾ ಹೋಗೋಣ. ಸೊ ಜೊತೆಗೆ ನೋಡಿ, ಇಲ್ಲಿ ಮೊಬೈಲ್ ಯಾರಾದ್ರು ಚಾರ್ಜ್ ಹಾಕ್ಕೊತೀರಂದರೆ ಸ್ಲ್ಯಾಟ್ಗಳು ಕೂಡ ಕೊಟ್ಟಿದ್ದಾನೆ, ಮೊಬೈಲ್ ಚಾರ್ಜ್ ಇಟ್ಕೊಳ್ಬಹುದು. ಚೆನ್ನಾಗಿದೆ, ಯುನಿಕ್ ಆಗಿದೆ ಬಸ್ಸುಗಳು ಮಾತ್ರ. ಹೊಸದಾಗಿ ಲಾಂಚ್ ಆಗಿರುವ KSRTC ಬಸ್ಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ತುಂಬ ದಿನದಿಂದ ಅನ್ಕೊತಿದ್ದೆ ನಾನು ಅಶ್ವಮೇಧ ಉತ್ಸವನ ಯಾವಾಗಲೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು, ರಿವ್ಯೂ ಮಾಡಬೇಕು ಅಂತ ಅನ್ಕೊತಿದ್ದೆ. ಬಟ್ ನೋಡಿ ಇವತ್ತು ಟೈಮ್ ಬಂದಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಬಂದ ತಕ್ಷಣ ನಾನು ಕೇಳಿದೆ, ಸರ್ ಈ ಥರ ವೀಡಿಯೋ ಮಾಡೋದಾ? ಮಾಡ್ಕೊಳ್ಳಿ ಸರ್, ಅದರಲ್ಲೆಲ್ಲ ಏನಿಲ್ಲ ಅಂತಂದು. ಸೊ ಟಿಕೆಟ್ ತೊಗೊಂಡು ಕೂತಿದ್ದೀನಿ ನಾನಿಲ್ಲಿ. ಸೊ ಇಲ್ಲಿಂದ ಈಗ ಡ್ರೈವರ್ ಬಂದರೆ ಬಸ್ ಇರ್ತಾರೆ, ನೋಡೋಣ ಎಷ್ಟೊತ್ತಿಗೆ ಹೊರಡ್ತಾರೆ, ಅಲ್ಲಿ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತಾರೆ ಅಂತ ನೋಡ್ತೀರಾ ನೀವೇ ಮುಂದೆ. ಗೈಸ್ ನೋಡಿ, ಹಿಂಗಿರುತ್ತೆ ಸೀಟ್ಸ್ ಎಲ್ಲ ಕಂಫರ್ಟಬಲ್ ಇರುತ್ತೆ. ಹಳೆ ಬಸ್ಸಲ್ಲೆಲ್ಲ ಇಷ್ಟು ಕಂಫರ್ಟಬಲ್ ಇರಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ಸೀಟ್ ಬೆಲ್ಟ್ ಸಹ ಇದೆ, ಸೀಟ್ ಬೆಲ್ಟ್ ಕೂಡ ಹಾಕ್ಕೊಬೋದು ಮುಂದೆ ಬೀಳೋಕ್ಕಾಗದಿರೋ ಥರ. ಸೊ ಚೆನ್ನಾಗಿದೆ, ಲಗೇಜ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಬಸ್ಸು. Non-stop Mysore, non-stop Mysore, non-stop Mysore. Non-stop Mysore, non-stop Mysore. Non-stop Mysore, non-stop Mysore. No, they have to have Vinabel. Vinabel. 80 ಮೇಲೆ ರೈಸ್ ಮಾಡೋಂಗಿಲ್ಲ. ಈಗೆಲ್ಲ AI ಕ್ಯಾಮ್ರಾಸ್ ಬಂದ್ಬಿಟ್ಟು ಎಲ್ಲ ಕರೆಕ್ಟಾಗಿ ಡಿಟೆಕ್ಟ್ ಮಾಡ್ತಿದ್ದಾವಲ್ಲ.
ಎಲ್ಲ ಡಬ್ಬಲ್ ಕ್ಯಾಮ್ರಾ ಹೌದು. ಸುಮ್ಮನೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಬರುತ್ತೆ ಈಗ. ನಾನು ಸೀಟ್ ಬೆಲ್ಟ್ ಹಾಕಿನಿ, ಹಾಂ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಮ್ಯಾಂಡೇಟ್ ಬರ್ತದೆ ಮೆಸೇಜ್. ಅಂದರೆ ನಿಮ್ಮ ಕಂಟ್ರೋಲ್ಗೆ ಹೋಗಿ ಕಂಟ್ರೋಲಿಂದ ಮತ್ತೆ ನಿಮಗೆ ಇದು ಮಾಡ್ತಾರಾ? ನಾನು ಬೆಂಗಳೂರು ಬಿಟ್ಟಿದ್ದು 12:45. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 2:15. ಸೊ 1.5 ಅವರ್ ಅಂದರೆ ಸಿಟಿ ಬಿಟ್ಟು ಎಕ್ಸ್ಪ್ರೆಸ್ ವೇಯಲ್ಲಿ 1.5 ಅವರ್ ತೊಗೊಂಡಿದ್ದಾರೆ. ಬೆಂಗಳೂರು ಕುಂಬಳಗೋಡು ಫ್ಲೈಓವರ್ ಅಲ್ಲಿಂದ ಇಲ್ಲಿ ಮೈಸೂರು ಕೊಲಂಬೋ ಏಷ್ಯಾ ತನಕ 1.5 ಅವರ್ ಆಗಿದೆ ನಾನ್ ಸ್ಟಾಪ್ KSRTC ಬಸ್ಸಲ್ಲಿ. ಸೊ ಮೈಸೂರು ಬಂದೆ, ಬನ್ನಿ ಬಸ್ ಸ್ಟಾಪಲ್ಲಿ ಇಳಿದು ಸೊ ನನ್ನ ಡ್ರೈವರ್ನ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡೆ. ಇಲ್ಲಿ CC ಕ್ಯಾಮ್ರಾ ಇರೋ ಕಾರಣದಿಂದಾಗಿ ಅವರು ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಸೊ ಕ್ಯಾಮ್ರಾ ಇದೆ, ಆ ಥರ ಏನಾದ್ರು ಮಾತಾಡಿದ್ರೆ ಫೈನ್ ಹಾಕ್ತಾರೆ ಅಂದರು. ಆ ಥರ ತೊಂದರೆ ಇದ್ರೆ ಬೇಡ ಬಿಡಿ ಅಂಕಲ್ ಅಂತಂದೆ. ಸರ್ ಸಿಗೋಣ, ಚೆನ್ನಾಗಿ ಓಡಿಸಿದ್ರಿ. ಸೊ ಓಕೆ ಸರ್. ಸೊ ಗೈಸ್, ವೆಲ್ಕಮ್ ಟು ಮೈಸೂರು. ಸೊ ನೋಡಿ, ಇದೇ ಗಾಡಿಯಲ್ಲಿ ಬಂದಿದ್ದು ನಾನು ಬೆಂಗಳೂರಿಂದ ಈಗ. ಸೊ ಫೈನಲಿ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಬಂದು ರೀಚ್ ಆಗಿದ್ದೀನಿ. ಬನ್ನಿ ಬಸ್ ಸ್ಟಾಪಿಂದ ಹೊರಗಡೆ ಹೋಗೋಣ. ಸೊ ಹೊರಗಡೆ ಹೋಗಿ ನಮ್ಮ ಮೈಸೂರು ಬಸ್ ಸ್ಟ್ಯಾಂಡು ಒಳ್ಳೊಳ್ಳೆ ನೆನಪುಗಳಿದೆ. ಇಲ್ಲೆಲ್ಲ ಒನ್ಸ್ ಅಪಾನ್ ಎ ಟೈಮ್ ಹೆಂಗಿತ್ತು ಅಂದರೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಕಷ್ಟ. ಸೊ ನನಗೆ ಹುಟ್ಟೂರು ಬೆಂಗಳೂರಾದರೂ ಜೀವನ ಕಟ್ಕೊಟ್ಟೂರು ಮೈಸೂರು ಅಂತಾರಲ್ಲ, ಹಂಗೆ ಮೈಸೂರಲ್ಲಿ ಮಾತ್ರ ಮರೆಯಲಾಗದ ನೆನಪುಗಳು ಹಂಗೆ ಹಚ್ಚೊಡ್ದ್ಬಿಟ್ಟಿದೆ ಮನಸ್ಸಲ್ಲಿ. ಆ ಥರ ನೆನಪುಗಳಿದೆ ನನಗೆ ಮೈಸೂರಲ್ಲಿ ಮಾತ್ರ. ಸೊ ಎಲ್ಲೇ ಹೋದ್ರು ಎಲ್ಲೇ ಬಂದರು ಮೈಸೂರಲ್ಲಿ ಸಿಗೋ ಫೀಲು, ಮೈಸೂರು ವೆದರು, ಇಲ್ಲಿನ ಜನ, ಇಲ್ಲಿನ ಇದೇ ಬೇರೆ, ಅದು ಬೇರೆ ಲೆವೆಲ್ ಬಿಡಿ. ಅದು ಬೇರೆ ಎಲ್ಲೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಮೈಸೂರನ್ನ ಸ್ವರ್ಗ ಏನೋ, ಭೂಮಿ ಮೇಲೆ ಸ್ವರ್ಗ ಯಾವ್ದಾರು ಇದ್ರೆ ಅದು ಮೈಸೂರೇ. ಸೊ ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಪ್ಪ ಅಂದರೆ, ಒಂದು 5-6 ವರ್ಷದಿಂದ ನಾನು ಇಲ್ಲೇ ಇರೋದ್ರಿಂದ ನಮ್ಮ ಮೈಸೂರನ್ನ ಬಿಟ್ಕೊಡೋಕೆ ಒಂಥರ ಮನ್ಸು ಬರಲ್ಲ. ಹೌದು, ಹುಟ್ಟಿರೋದು ಬೆಂಗಳೂರಾದ್ರೂ ಸೊ ನನ್ನ ಜೀವನ ಕಟ್ಕೊಟ್ಟವರು, ನಾನು ಓದಿದ್ದು ಸ್ಟಿಲ್ ಇವಾಗೂ ಓದ್ತಿರೋದು ಮೈಸೂರಲ್ಲೇ. ಸೊ ಹಂಗಾಗಿ ಮೈಸೂರು ಮೇಲೆ ಸ್ವಲ್ಪ ಅಭಿಮಾನ ಜಾಸ್ತಿ. ಬನ್ನಿ ಫಸ್ಟು ನನ್ನ ದೋಸ್ತು ಎಲ್ಲಿದ್ದಾನೆ ಅವ್ರನ್ನ ಮೀಟ್ ಮಾಡಿ ಫಸ್ಟ್ ಇಲ್ಲಿಂದ ಟೈಮ್ ಆಗಿದೆ, ಯೂನಿವರ್ಸಿಟಿ ಕಡೆ ಹೋಗೋಣ. ಆಮೇಲೆ ನೋಡೋಣ, ಹೊಟ್ಟೆ ಹಸಿತಿದೆ ಸದ್ಯಕ್ಕೆ, ತಿನ್ನೋಕ್ಕೆ ಟೈಮ್ ಇಲ್ಲ. ಫಸ್ಟ್ ಹೋಗಿ ನನ್ನ ಫ್ರೆಂಡ್ ಮೀಟ್ ಮಾಡ್ಕೊಂಡು ಅಲ್ಲಿಂದ ಯೂನಿವರ್ಸಿಟಿಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಆನಂತರ ಏನಾದರೂ ತಿನ್ನೋಣ. ಬನ್ನಿ ಹೊರಡೋಣ. ಈಗ ಯೂನಿವರ್ಸಿಟಿಗೆ ಹೋಗ್ತಿದೆ ಕ್ಯಾಂಪಸ್ಗೆ. ಸೊ ಹೋಗ್ತಾ ಇಲ್ಲಿ ನಮ್ಮ ಒಬ್ಬರು ಅಣ್ಣ ಸಿಕ್ಕಿದ್ರು, ನಮ್ಮ ಸಬ್ಸ್ಕ್ರೈಬರ್ ಅಂತೆ ಅವರು. ತುಂಬ ಖುಷಿ ಆಯಿತು ಕೇಳಿ. ಸೊ ಅಣ್ಣ, ನಿಮ್ಮ ಹೆಸರು? ಆಕಾಶ್. ಸೊ ಹೇಗಿದೆ ಮೈಸೂರು? ತುಂಬ ಚಳಿಯಾಗಿದೆ. ಏನು ಮಳೆ ಯಾವಾಗ ಹಿಂಗೆ ಬೀಳ್ತಿದ್ಯಾ ಅಥವಾ ಈಗ ಸ್ಟಾರ್ಟ್ ಆಗಿದೆ? ಇವತ್ತಷ್ಟೇ 3 ವೀಕ್ಸಿಂದ ಮಳೆ ಹಿಂಗೆ ಇದೆ ಮೈಸೂರಲ್ಲಿ. ಚೆನ್ನಾಗಿರುತ್ತಲ್ಲ ನಮ್ಮ ಮೈಸೂರು ಈ ಥರ ತುಂತುರಿ ಮಳೆ ಹನಿಯಲ್ಲಿ. ಹೌದು. ಸೊ ತುಂಬ ಖುಷಿ ಅನ್ನಿಸ್ತು ನಮ್ಮ ವೀಡಿಯೋಸ್ ನೋಡಿದ್ದೀರಾ ಅಂದರೆ, ತುಂಬ ಖುಷಿ ಆಯಿತು. ಸೊ ನಿಮ್ಮ ಹೆಸರು ಆಕಾಶ್ ಅಲ್ವಾ? ಆಕಾಶ್. ನೀವು ಎಲ್ಲಿ ಪ್ರಾಪರ್? ಮೈಸೂರೇ ಸರ್? ಮೈಸೂರೇ. ಹಾಯ್ ಗೈಸ್. ಸೊ ಫೈನಲಿ ಬಂದೆ, ನಾನು ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಇದ್ದೀನಿ. ಸೊ ಖುಷಿ ಅನಿಸುತ್ತೆ ನಮ್ಮ ಯೂನಿವರ್ಸಿಟಿಯಲ್ಲಿ, ಈ ಯೂನಿವರ್ಸಿಟಿಯಲ್ಲಿ ನಾನು ಓದಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಸೊ ಈ ಡಿಪಾರ್ಟ್ಮೆಂಟ್ಗೆ ಬರಲಿಲ್ಲ, ನಾನು ಕ್ಯಾಂಪಸಲ್ಲೇ ಇರ್ತೀನಿ, ಬಟ್ ಈ ಡಿಪಾರ್ಟ್ಮೆಂಟ್ಗೆ ಯಾವತ್ತೂ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಸೊ ಏಂತಕ್ಕೆ ಅಪ್ಪ ಅಂತ ಈಗ ನೀವು ನೋಡ್ತೀರಾ. ಒಂಚೂರು ಎನ್ಕ್ವೈರಿ ಇತ್ತು, ಜೊತೆಗೆ ನನ್ನ ಫ್ರೆಂಡ್ ಬಂದಿದ್ದಾನೆ, ಫ್ರೆಂಡ್ನ ತೋರಿಸ್ತೀನಿ ಯಾರು ಅಂತ. ಬನ್ನಿ ಮಾತಾಡಿಕೊಂಡು ಡಿಪಾರ್ಟ್ಮೆಂಟ್ ಮುಂದೆ ಇದ್ದೀನಿ. ಈಗ ಒಳಗಡೆ ಹೋಗಬೇಕು, ಒಳಗಡೆ ಹೋಗಿ ಏಂತಕ್ಕೆ ಬಂದಿದ್ದೀವಿ ಅಂತ ತೋರಿಸ್ತೀನಿ. ಸೊ ಗೈಸ್ ನೋಡಿ, ನಮ್ಮ ವೆಂಕಟೇಶ್ ಅವ್ರು ಇದ್ದಾರೆ ಇವತ್ತು ನಮ್ಮ ಜೊತೆಲಿ. ಹಾಯ್ ವೆಂಕಿ. ಹಾಯ್ ಸಾಗರ್. ಹೇಗಿದ್ದೀರಾ? ನಾನು ಸೂಪರ್, ನೀವು? ಫೈನ್ ಫೈನ್ ಫೈನ್. ಸೊ ತುಂಬಾ ದಿನ ಆಯ್ತು ಲಾಸ್ಟ್ ನೋಡಿದ್ದು, ಮೇ ಬಿ KRS ಅನ್ಸುತ್ತೆ ಅಲ್ವಾ? ಸೊ ಗೈಸ್ ನೋಡಿ, ಬೆಳಗ್ಗೆಯಿಂದ ಹೇಳ್ತಿದ್ನಲ್ಲ ನನ್ನ ಸ್ನೇಹಿತ ಒಬ್ಬ ಇದನ್ನ ಮೀಟ್ ಮಾಡಿಸ್ತೀನಿ ಅಂತ. ಸೊ ಫೈನಲಿ ತೋರಿಸ್ತಿದ್ದೀನಿ.
ಇವರೇ ನಮ್ಮ ವೆಂಕಟೇಶ್ ಅವರು. ಸೊ ಯೂನಿವರ್ಸಿಟಿಲಿ ಸ್ವಲ್ಪ ಕೆಲಸ ಇದೆ ಬಾ ಅಂತ ಕರೆದಿದ್ರು, ಏಂತಕ್ಕಂತ ಗೊತ್ತಿಲ್ಲ. ಏನು ವೆಂಕಿ ಕರೆಸಿದ್ದು ಯೂನಿವರ್ಸಿಟಿಗೆ? ಅದೇ ನಾನು ಪ್ರಾಜೆಕ್ಟ್ ಮಾಡ್ತಾ ಇದೀನಲ್ವಾ, Okay. ಪ್ರಾಜೆಕ್ಟ್ ರಿಲೇಟೆಡ್ ವರ್ಕ್ ಇತ್ತು ಸ್ವಲ್ಪ, ಹ್ಞೂ. ಅದಕ್ಕಾಗಿ ಬರಕ್ಕೆ ಹೇಳಿದೆ. ಏನು ಪ್ರಾಜೆಕ್ಟು? ನಂದು ಅಂಬೇಡ್ಕರ್ ರಿಲೇಟೆಡ್ ಒಂದು ಪ್ರಾಜೆಕ್ಟ್ ಮಾಡಬೇಕು 4th ಸೆಮಿಸ್ಟರ್ ಮಾಸ್ಟರ್ಸ್ಗೆ. ಸೊ ಅದು ಓಕೆ, 4th ಸೆಮಿಸ್ಟರ್ಗೆ ಅಂಬೇಡ್ಕರ್ ಬಗ್ಗೆ ಇನ್ನೊಂದು ಡೀಟೇಲ್ಸ್ ಬೇಕಿತ್ತು. ಸೊ ಹಂಗಾಗಿ ಇವತ್ತು ನಾವು ಎಲ್ಲಿದ್ದೀವಿ? ಮೈಸೂರು ವಿಶ್ವವಿದ್ಯಾಲಯದಲ್ಲಿರುವ ಅಂಬೇಡ್ಕರ್ ಸ್ಟಡೀಸ್ ಸೊ ಡಿಪಾರ್ಟ್ಮೆಂಟ್ ಮುಂದೆಗಡೆ ನಿಂತ್ಕೊಂಡಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ನಂದು ಒಂದು ಎಂಕ್ವೈರಿ ಇತ್ತು, MA ಇನ್ ಅಂಬೇಡ್ಕರ್ ಸ್ಟಡೀಸ್ಗೆ ಸ್ವಲ್ಪ ಎಂಕ್ವೈರಿ ಮಾಡಬೇಕಿತ್ತು. ಒಳಗಡೆ ಹೋಗಿ ನೋಡಿಕೊಂಡು ಮತ್ತು ನಮ್ಮ ವೆಂಕಿಯವ್ರದ್ದೆಲ್ಲ ಒಂದಷ್ಟು ಏನೋ ರಿಸರ್ಚ್ ಮಾಡಬೇಕಂತ ಒಂದಷ್ಟು ಬುಕ್ಸು ಮತ್ತು ಲೈಬ್ರರಿಗೆ ಹೋಗಿ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಮುಗಿಸ್ಕೊಂಡು ಬಂದು ಹೇಳ್ತೀನಿ ನಿಮ್ಗೆ ಏನೇನಾಯಿತು ಒಳಗಡೆ ಅಂತ. ಬಿಕಾಸ್ ಒಳಗಡೆ ವೀಡಿಯೋ ಶೂಟ್ ಮಾಡೋಂಗಿಲ್ಲ, ಹಾಗಾಗಿ ಒಳಗಡೆ ಹೋಗಿ ಬಂದು ಆನಂತರ ಆಮೇಲೆ ನಾವು ನಿಮ್ಗೆ ಸಿಗ್ತೀವಿ. ಓಕೆನಾ? ಬನ್ನಿ ಒಳಗಡೆ ಹೋಗೋಣ. ಡಿಪಾರ್ಟ್ಮೆಂಟ್ ಒಳಗಡೆ ಹೋಗಿ ಒಂಚೂರು ಎಂಕ್ವೈರಿ ಮಾಡಬೇಕು, ಮಾಡೋಣ. ಡಾಕ್ಟರ್ ಬಿ ಅಂಬೇಡ್ಕರ್ ಒಟ್ಟು 5 ಪತ್ರಿಕೆಗಳನ್ನು ತಂದಿರುತ್ತಾರೆ. ಗೊತ್ತಿದೆ 5 ಪತ್ರಿಕೆಗಳು: ಮೂಕ ನಾಯಕ, ಬಹಿಷ್ಕೃತ ಭಾರತ, ಪ್ರಬುದ್ಧ ಭಾರತ, ಸಮತ ಮತ್ತು ಜನತ. ಒಟ್ಟು 5 ಪತ್ರಿಕೆಗಳಲ್ಲಿ 1920ರಲ್ಲಿ ತಂದಂಥ ಮತ್ತು 1927ರಲ್ಲಿ ತಂದಂಥ ಪತ್ರಿಕೆಗಳನ್ನು ಈ ಫೋಟೋದಲ್ಲಿರ್ತಕ್ಕಂಥ ಚಿತ್ರಗಳನ್ನು ಹಾಕಿರುವಂಥದ್ದು. ಒಂದು ಇಮೇಜ್ ಅಲ್ಲಿ ಇದೆಯಾ? 5 ಒಂದರಲ್ಲಿ ಇದೆ. ಇದು ನಾನು ತೆಗೆದು ಕೊಡಲ ಫೋಟೋ. ಬಹಿಷ್ಕೃತ ಭಾರತ ಒಂದಿದೆ, ಅದಕ್ಕೆ ಅಂಬೇಡ್ಕರ್ ಅವರು ಕೈ ಬರಹದಲ್ಲಿ ಬರೆದು ಕಳಿಸ್ತಂಥದ್ದು ಆ ಪತ್ರಿಕೆಗೆ, ಅದು ಕೂಡ ಒಂದಿದೆ. ಅದು ತೆಗೆದು ಹಾಂ, ಆ ಸಂದರ್ಭದಲ್ಲಿ ಕಠ್ಮಂಡುವಿನಲ್ಲಿ ನಡೀತಕ್ಕಂಥ ಒಂದು ವಿಶ್ವಮಟ್ಟದ 4ನೇ ಬೌದ್ಧ ಸಮ್ಮೇಳನ ನಡೀತದೆ ಇಲ್ಲಿ ಬರ್ಮಾದಲ್ಲಿ. ಅದು ತಗೊಳ್ಬೇಕಾ? ಅವಾಗ ಆಯ್ತು, ತೆಗೆದುಕೊಳ್ತೀನಿ. ಕಾರ್ಯಕರ್ತರೊಂದಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಮಹಿಳೆಯರ ಜೊತೆ ಏನು ದಲಿತ ಮಹಿಳೆಯರಿದ್ದಾರೆ, ದಲಿತರ ಬಗ್ಗೆ ಹೋರಾಟ ನಡೀತಿದೆ. ಆ ಸಂದರ್ಭ ಮಹಿಳಾ ಕಾರ್ಯಕರ್ತರು ಏನಿದ್ದಾರೆ ಅವ್ರ ಜೊತೆ ಅಂಬೇಡ್ಕರ್ ಇರ್ತಕ್ಕಂಥ ಫೋಟೋ 1942ನಲ್ಲಿ ಬೇಕಾ? ಬೇಡ. ನೋಡ್ತಾ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ರಿಸರ್ಚ್ ಸ್ಟಡಿ ಸೆಂಟರ್ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್. ಸೊ ಅಲ್ಲಿದ್ದೀವಿ, ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಆಲ್ರೆಡಿ ಮಾಡ್ತಾ ಇದ್ದೀನಿ ಸಾಗರ್. ಡಿಸರ್ಟೇಷನ್ ಮಾಡ್ತಿದ್ದೀರಾ? ಸೊ ಅದಕ್ಕೆ ಇವ್ರು ತಗೊಂಡಿದ್ದು ಟಾಪಿಕ್ ಬಂದ್ಬಿಟ್ಟು ಏನು? ಸ್ಟಡಿ ಆನ್ ಡಾಕ್ಟರ್ BR ಅಂಬೇಡ್ಕರ್ಸ್ ವಿಷನ್ ಟುವರ್ಡ್ಸ್ ಸೋಷಿಯೋ ಪೊಲಿಟಿಕಲ್ ಐಡಿಯಾಸ್ ಅಂತ. ಸೊ ಇದು ವೆಂಕಿಯವರ ಚೂಸ್ ಮಾಡಿದ್ದು ಟಾಪಿಕ್ಕು. ಹೈ ಗಾಯ್ಸ್, ಸೊ ನೋಡಿದ್ರಲ್ಲ, ಫೈನಲಿ ಇವತ್ತು ನಾವು ಬಂದಿದ್ದ ಕೆಲಸ ಯಶಸ್ವಿಯಾಗಿ ಮುಗಿದಿದೆ. ಸೊ ಏನು ಕೆಲಸ ಏನು ಅಂತ ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು. ಸೊ ನಮ್ಮ ವೆಂಕಿಯವರು ನಮ್ಮ ಜೊತೆಲಿದ್ದಾರಲ್ಲ, ವೆಂಕಿಯವರು MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡ್ತಿದ್ದಾರೆ ಮಂಡ್ಯ ಪೋಸ್ಟ್ ಗ್ರಾಜ್ಯುಯೇಷನ್ ಸೆಂಟರಲ್ಲಿ ತೂಬಿನಕೆರೆ ಹತ್ರ. ಸೊ ಅವರು ಏನೋ ಒಂದು ಪ್ರಾಜೆಕ್ಟ್ ವರ್ಕ್ ಮೇಲೆ ನಮ್ಮ ಯೂನಿವರ್ಸಿಟಿಗೆ ಹೋಗಬೇಕು ಬಾ ಅಂತ ಕರೆದಿದ್ರು. ಸೊ ಹಂಗಾಗಿ ಬಂದಿದ್ವಿ. ಇನ್ನು ಮಿಕ್ಕಿದೆಲ್ಲ ಅವರೇ ಹೇಳ್ತಾರೆ ಮುಂದೆ. ವೆಂಕಿ, ಕಂಟಿನ್ಯೂ. ಸೊ ಫ್ರೆಂಡ್ಸ್, ನಾನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಲ್ಲ, ಅದೇ ಅವಾಗ ಹೇಳಿದ್ವಲ್ಲ, ಸೊ ಅದು ರಿಲೇಟೆಡ್ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ವಿ, ಪ್ರಾಜೆಕ್ಟ್ ರಿಲೇಟೆಡು. ಸೊ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ, ವರ್ಕ್ ಎಲ್ಲ ಮುಗೀತು. ಇವಾಗ ರಿಟರ್ನು ಮನೆಗೆ ಹೋಗೋದು. ಸೊ ಗೈಸ್ ನೋಡಿದ್ರಲ್ವಾ, ವೆಂಕಿ ಏನೋ ಒಂದಷ್ಟು ಇನ್ಫಾರ್ಮೇಷನ್ ಬೇಕಿತ್ತು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಅಂತ ಹೇಳಿದರು. ಸೊ ಹಂಗಾಗಿ ನಾವು
ಯೂನಿವರ್ಸಿಟಿಲಿರುವ ಡಿಪಾರ್ಟ್ಮೆಂಟ್ಗೆ ಬಂದಿದ್ವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಿಸರ್ಚ್ ಸ್ಟಡಿ ಸೆಂಟರ್ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಒಂದು ಡಿಪಾರ್ಟ್ಮೆಂಟ್ ಇದೆ. ಸೊ ಅಲ್ಲಿ ಬಂದಿದ್ವಿ. ಎಲ್ಲ ನಮಗೆಲ್ಲ ಬೇಕಾಗಿರೋ ಮಾಹಿತಿ ಎಲ್ಲ ಸಿಕ್ಕಿದೆ. ಜೊತೆಗೆ ನಂದೊಂದು ಎನ್ಕ್ವೈರಿ ಇತ್ತು, MA ಅಂಬೇಡ್ಕರ್ ಸ್ಟಡೀಸ್ಗೆ ಅಪ್ಲೈ ಮಾಡಬೇಕಿತ್ತು. ಸೊ ಅದನ್ನೊಂದು ಸ್ವಲ್ಪ ಎನ್ಕ್ವೈರಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ. ಎನ್ಕ್ವೈರಿ ಎಲ್ಲ ಆಯಿತು. ಸೊ ನಾವು ಬಂದಿದ್ದ ಕೆಲಸನೂ ಆಯಿತು. ತುಂಬ ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡೋ ಡಿಪಾರ್ಟ್ಮೆಂಟು ಅಷ್ಟೇ. ಇಂಟ್ರೆಸ್ಟ್ ಇದ್ರೆ ಸ್ಟಡಿ ಮಾಡ್ಬೋದು. ಆಪ್ಷನ್ ಇದೆ. ಈಗ ನೋಡಿ ಮೈಸೂರು ಯೂನಿವರ್ಸಿಟಿಯಲ್ಲಿ PG CETಗೆ ಕಾಲಾಗಿದೆ. ಯಾರಾದಿದ್ರೆ ಅಪ್ಲೈ ಮಾಡಿಕೊಂಡು MA ಅಂಬೇಡ್ಕರ್ ಸ್ಟಡೀಸ್ ತಗೊಂಡು ಮಾಡ್ಬೋದು. ತುಂಬ ಚೆನ್ನಾಗಿದೆ ಕ್ಯಾಂಪಸ್ಸು. ಅಲ್ಲಿರೋ ಡಿಪಾರ್ಟ್ಮೆಂಟು ಅಷ್ಟೇ ಮತ್ತು ಪ್ರೊಫೆಸರ್ಸ್ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ನಮಗೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವತ್ತಿನ ವೀಡಿಯೋನ ನಾನು ನಿಮಗೆ ಎಂಡ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಮುಂದೆ. ಸೊ ಗೈಸ್, ನೋಡೋದಲ್ಲ ಇವತ್ತಿನ ಕೆಲಸ ಯಾವ ರೀತಿ ಇತ್ತು ಅಂತ ನೀವು ಈಗಾಗಲೇ ನೋಡಿದ್ದೀರಾ. ಏನು ಮೈಸೂರು ಯೂನಿವರ್ಸಿಟಿಗೆ ಬಂದು ಒಂದು ಸಣ್ಣ ವರ್ಕ್ ಇತ್ತು. ಸೊ ಮುಗಿಸ್ಕೊಂಡು ಫೈನಲಿ ಯೂನಿವರ್ಸಿಟಿಯಿಂದ ಹೊರಗಡೆ ಬಂದಿದ್ದೀವಿ. ಇಲ್ಲಿಂದ ಮತ್ತೆ ನಾನು ಬ್ಯಾಕ್ ಟು ಬ್ಯಾಂಗ್ಳೂರ್. ನಮ್ಮ ವೆಂಕಿ ಅವರು ಎಲ್ಲೋಗ್ತಾರೋ ಗೊತ್ತಿಲ್ಲ. ವೆಂಕಿ ಎಲ್ಲೋಗ್ತೀನಿ? ಐ ಆಮ್ ಗೋಯಿಂಗ್ ಟು ಹಾಸ್ಟೆಲ್. ಈಸ್ ಗೋಯಿಂಗ್ ಟು ಹಾಸ್ಟೆಲ್. ಐ ಆಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಗೈಸ್. ಸೊ ರಿಟರ್ನ್ ಬರ್ತಾ ಇದ್ದೀನಿ. ಕೆಲಸ ಮುಗಿಸ್ಕೊಂಡು ಮನೆ ಕಡೆಗೆ ನಮ್ಮ ಪಯಣ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನನ್ನ ಮೈ ವಿಡಿಯೋ. ಸೊ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಎಲ್ಲ ಕಡೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಆರೈಕೆ ಹೀಗೆ ಸದಾಕಾಲ ಹಿಂಗೆ ಇರಲಿ. ಸೊ ಆದಷ್ಟು ಬೇಗ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ನಮ್ಮ ಚಾನಲ್ನ ನೋಡ್ತಾ ಇರಿ.